ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ನನ್ನ ಹಸ್ಬೆಂಡಿಗೆ ಫಸ್ಟ್ ಶಿಫ್ಟ್ ಇತ್ತು. ಇನ್ನು ಅವರು ಕೂಡ ಹೋದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ದೇವ್ರ ಮನೆಯೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು, ಹಾಗೆ ಇನ್ನು ಇವತ್ತು ಟಿಫನಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹಾಗೆ ಈ ಸಲ ಶಿವರಾತ್ರಿ ನಮಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮಮ್ಮ ಇವತ್ತು ಶಿವರಾತ್ರಿ ಟೈಮಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಇನ್ನು ನಾನು ಕೂಡ ಅದಾದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ಇನ್ನು ನಾವು ಟಮಟ ಅಂತೀವಿ, ಹಾಗೆ ನೈವೇದ್ಯಕ್ಕೆ ಅದನ್ನು ಮಾಡಬೇಕಿತ್ತು. ಕೆಲವರು ಇದಕ್ಕೆ ತಂಬಿಟ್ಟು ಅಂತ ಹೇಳ್ತಾರೆ, ನೀವೇನಂತ ಹೇಳ್ತೀರಾ ಕಾಮೆಂಟ್ ಮಾಡಿ. ಇನ್ನು ಅದನ್ನೆಲ್ಲ ರೆಡಿ ಮಾಡಿಟ್ಟು ಸಂಜೆ ಮೇಲೆ ಇನ್ನು ಇಷ್ಟಲ್ಲಂಗೆ ಪೂಜೆ ಮಾಡ್ಕೊಬೇಕಿತ್ತು. ಸೊ ಹಾಗಾಗಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಕೊಂಡು, ಇನ್ನು ಹಸ್ಬೆಂಡು ಕೂಡ ಡ್ಯೂಟಿಯಿಂದ ಬಂದಮೇಲೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇಷ್ಟಲಿಂಗ ಪೂಜೆನೆಲ್ಲ ಮಾಡಿಕೊಂಡು, ಅದಾದಮೇಲೆ ಮನೇಲೂ ಕೂಡ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ಮನೇಲಿ ನಾವೆಲ್ಲ ಪೂಜೆ ಮಾಡೋದು ನೋಡಿ ಮಕ್ಕಳು ಕೂಡ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮಕ್ಳಿಗೂ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು, ಇನ್ನು ನಾವು ಕೂಡ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ನಾವು ಮೊದಲಿಂದನೂ ಅಷ್ಟೇ ಮನೇಲಿ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋ ಪದ್ಧತಿ. ಇನ್ನು ಅಮ್ಮ ಇರೋದ್ರಿಂದ ನಮಗಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಎಲ್ಲ ಹೋದ್ವಿ. ಇನ್ನು ಇವತ್ತಂತೂ ದೇವಸ್ಥಾನ ಫುಲ್ಲು ರಶ್ ಅಂತಲೇ ಹೇಳ್ಬೋದು. ನಾವಂತೂ ಒಂದು 3 ದೇವಸ್ಥಾನಕ್ಕೆ ವಿಸಿಟ್ ಮಾಡಿಬಿಟ್ವಿ. ಎಲ್ಲ ಶಿವನ ದೇವಸ್ಥಾನ, ಹಾಗೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೂ ಕೂಡ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಫೈನಲಿ ಅಲ್ಲೆಲ್ಲ ಪ್ರಸಾದಗಳು ಕೂಡ ಇತ್ತು. ಸೊ ಹಾಗಾಗಿ ಪ್ರಸಾದನೆಲ್ಲ ಸ್ವೀಕರಿಸ್ಕೊಂಡು ದೇವ್ರ ದರ್ಶನ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು. ಹಾಗೆ ಅಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇತ್ತು. ಸೊ ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ಎಲ್ಲ ನಮಸ್ಕಾರ ಮಾಡಿಕೊಂಡು, ಇನ್ನು ಅಲ್ಲಿ ಕೊಟ್ಟಿದ್ದಂಥ ಪ್ರಸಾದಗಳು ಅದೆಲ್ಲ ಮುಗಿಸ್ಕೊಂಡು, ಹಾಗೆ ವೆಂಕಟರಮಣ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೂ ಕೂಡ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಫೈನಲಿ ಅಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ಬ್ಲಾಗ್. ಬಾಯ್.